ಹೌದು, ಈಗಾಗಲೇ ನಮ್ಗೆ ಮಾಹಿತಿ ಇದ್ದ ಪ್ರಕಾರ ಮುಂದಿನ ವರ್ಷ ಫೆಬ್ರವರಿ ತನಕ ಸೂಪರ್ ಎಲ್ ನೀನೋ ಎಫೆಕ್ಟ್ ಅಂತ ಇದೆ. ಇದು ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಇದು ಒಂದು ಸಮಸ್ಯೆ ಇದೆ. ನೀವು ನೋಡ್ಬೋದು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಮುಂಚೆ ಯಾವತ್ತೂ ಆಗದ ಒಂದು ಟೆಂಪರೇಚರ್ 40-45 ಡಿಗ್ರೀಸ್ ತನಕ ಹೋಗಿದೆ. ಅದಕ್ಕೆ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದೀವಿ. ಈ ಹೆಚ್ಚಿನ ರೀತಿಯಲ್ಲಿ NDRF ನಾರ್ಮ್ಸ್ ಪ್ರಕಾರ ಕೇಂದ್ರ ಸರ್ಕಾರದಿಂದ ಕೂಡ ನಮ್ಗೆ ನಮ್ಮ ರೈತರಿಗೆ ಪರಿಹಾರ ಸಿಗ್ಬೇಕಂತ ನಾನು ಕೂಡ 20ನೇ ತಾರೀಕು ನಮ್ಮ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ನಾನು ಕೂಡ ಹೋಗಿ ನಾನು ಮನವಿ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಲ್ಲ. ನೋಡಿದಾಗ ನಾವು ಮೊನ್ನೆನೆ ಕೂಡ ರಿವ್ಯೂ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ರಿವ್ಯೂ ಮಾಡಿದಾಗ ಎಲ್ಲ ಕಡೆ ಸೇಮೇ ಇದೆ ಆಲ್ಮೋಸ್ಟ್. ನೋಡಿದಾಗ ಬೆಳಗಾಮಲ್ಲೂ ಕೂಡ ಎಷ್ಟು ಮಳೆ ಆಗಿಲ್ಲ, ಬಹಳ ಕಡಿಮೆ ಆಗಿದೆ. ಇಲ್ಲ, ನಾವು ಮೊನ್ನೆ ರಿವ್ಯೂ ಮೀಟಿಂಗ್ ಮಾಡಿದಾಗ ಏನ್ ಡೇಟಾ ನಮ್ಗೆ ಕೊಟ್ಟಿದ್ದಾರೆ, ಡೇಟಾ ಪ್ರಕಾರ ಬೆಳಗಾಮಲ್ಲಿ ಬೆಳಗಾಮು ಮತ್ತೆ ಬಳ್ಳಾರಿ ಎಲ್ಲ ಬಹಳ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಸೇಮೇ ಇದೆ. ಯಾಕಂತಂದ್ರೆ ಅಲ್ಲಿನೂ ಎಫೆಕ್ಟ್ ನನ್ನ ಪ್ರಕಾರ ಬರೀ ನಮ್ ಭಾಗಕ್ಕಷ್ಟೇ ಸೀಮಿತ ಅಲ್ಲ, ಇದು ಇಡೀ ಜಗತ್ತಿಗೆ ಒಂದು ಸಮಸ್ಯೆ ಉಂಟು ಮಾಡಿದೆ. ಅದಕ್ಕೆ ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ನಾವು ಪರಿಹಾರ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಕೊಡ್ಸೋಣ. ಅದ್ರ ಜೊತೆ ನಾನು ರೈತರಿಗೂ ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇದೇನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಅದರಲ್ಲೂ ಕೂಡ ಇನ್ಶೂರೆನ್ಸ್ ಕೂಡ ನೀವು ಪ್ರೀಮಿಯಂ ಕಟ್ಟ್ರಿ. ಪ್ರೀಮಿಯಂ ಕಟ್ಟಿದಾದ್ಮೇಲೂ ಕೂಡ ಯಾವ ರೀತಿ ಈ ವರ್ಷ 250 ಕೋಟಿಗಿಂತ ಜಾಸ್ತಿ ನಮ್ಮ ಜಿಲ್ಲೆಗೆ ಪರಿಹಾರ ಸಿಕ್ಕಿದೆ, ಅದೇ ರೀತಿ ಮುಂದೆನೂ ಕೂಡ ಒಳ್ಳೆ ರೀತಿಯಲ್ಲಿ ರೈತರಿಗೆ ಪರಿಹಾರ ಕೊಡೋ ಕೆಲಸ ನೋಡಿ. ನೀವು ನೋಡ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಬಿಜೆಪಿ ಸಂಸದರು ಯಾವುದಕ್ಕೂ ಕೂಡ ಅವ್ರ ಧ್ವನಿ ಎತ್ತಲ್ಲ. ಈಗ ಮೊನ್ನೆನೂ ಕೂಡ ನೀಟ್ ಪೇಪರ್ ಲೀಕ್ ಆಯ್ತು. ನೀಟ್ ಪೇಪರ್ ಲೀಕ್ ಆಗಿದಾಗೂ ಕೂಡ ಯಾರು ಧ್ವನಿ ಎತ್ತಲಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಏನು ಇಬ್ಬರು ವಿದ್ಯಾರ್ಥಿಗಳು ಎಕ್ಸಾಮ್ ಪೇಪರ್ ಮಿಸ್ ಮಾಡಿದಾಗ ಅವಾಗ ಅವ್ರು ಧ್ವನಿ ಎತ್ತಾರೆ. ಅದೇ ಲೀಕ್ ಆಗಿದಾಗ 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದಾಗ ಯಾರು ಧ್ವನಿ ಎತ್ತಲಿಲ್ಲ. ಈ ತರ ಅವರು ಒಂದು ರಾಜಕೀಯ ಮಾಡ್ತಾ ಇದಾರೆ. ಈ ತರ ಮಾಡಬಾರ್ದಾಗಿತ್ತು ಎಲ್ಲರೂ. ಯಾಕಂದ್ರೆ ನಾನು ಕೂಡ ಉದಾಹರಣೆ ಕೊಡ್ತೀನಿ ನಿಮ್ಗೆ. ನಾನು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಕ್ ಹೋಗಿದಾಗ ಅವ್ರು ಅಂದ್ರು, ಈ ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಂಸದರು ಒಗ್ಗಟ್ಟಾಗಿ ಬಂದು ಅವ್ರು ಕೇಳ್ತಾರೆ, ಅವ್ರ ಹಕ್ಕಿಗೋಸ್ಕರ, ಅವ್ರ ರಾಜ್ಯಕ್ಕೋಸ್ಕರ ಅವ್ರು ಕೇಳ್ತಾರೆ. ನೀವು ಕೂಡ ಕರ್ನಾಟಕದಲ್ಲಿ ಅದೇ ತರ ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಮೊನ್ನೆನೂ ಕೂಡ ಒಂದು 3 ತಿಂಗಳಕ್ಕಿಂತ ಮುಂಚೆ, ಯಾವಾಗ ಉಪಚುನಾವಣೆಕ್ಕಿಂತ ಮುಂಚೆ ಅವಾಗ ಉಪಮುಖ್ಯಮಂತ್ರಿ ಇದ್ರು DK ಶಿವಕುಮಾರ್ ಸರ್. ಅವಾಗ್ಲೂ ಕೂಡ ಅವ್ರು ಡೆಲ್ಲಿಗೆ ಬಂದಾಗ ಎಲ್ಲಾ ಸಂಸದರನ್ನು ಕರೆದಿದ್ರು. ಬಿಜೆಪಿಯವರು ಇದ್ರು, ನಾವು ಇದ್ವಿ, JDS ನವರು ಇದ್ರು, ಎಲ್ಲರೂ ಕೂಡ ಇದ್ರು. ಅವಾಗ ಅಂದ್ರು ನಾವು ಅವಾಗ ನೀರಾವರಿದೊಂದು ಮೀಟಿಂಗ್ ಇತ್ತು, ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋಗೋಣ, ಕೇಳೋಣ ಅಂತಂದ್ರು. ಆದ್ರೆ ಅವರು ಸ್ಪಂದನೆ ಮಾಡ್ಲಾ. ಅದಕ್ಕೆ ಈ ತರ ಮಾಡಬಾರ್ದು, ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ಇವತ್ತಿನ ದಿವಸ ನಮ್ ದಿಶಾ ಮೀಟಿಂಗ್ ಇಟ್ಟಿದೀವಿ, ತಾವು ಕೂಡ ಬಂದು